ತಪಾಸಣೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ಹೇಳಿದ ಹಾಗೆ ಕಿಡ್ನಿ ಸಮಸ್ಯೆ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇತ್ತೀಚಿನ ದಿನದಲ್ಲಿ ವರ್ಷಕ್ಕೆ ಒಂದು ಸಲ ದೇಹದ ಪರೀಕ್ಷೆ ನಡೆಸೋದು ತುಂಬಾ ಮುಖ್ಯ. ಈಗ ಕಾಲರ್ಸ್ ರೆಡಿಯಾಗಿದ್ದಾರೆ. ಮೊದಲಿಗೆ ಬೆಂಗಳೂರಿಂದ ರಮೇಶ್ ಕರೆ ಮಾಡಿದ್ದಾರೆ. ರಮೇಶ್, ನಿಮ್ಮ ಸಮಸ್ಯೆ ಏನಿದೆ ಡಾಕ್ಟರ್ನ ಕೇಳಿ. ಮೇಡಮ್, ಅದು ನನ್ನ ಕಿಡ್ನಿ ಆಗಾಗ ನನಗೆ ಇದಾಗ್ತಾ ಇದೆಯಲ್ಲ. ಹೇಳಿ ಹೇಳಿ. ಆಗಾಗ ಒಂದು ರಾಗಿ ಕಾತರ ಬರ್ತಾನೆ ಇರ್ತದೆ ಮೇಡಮ್. ಡಾಕ್ಟರ್ ಹತ್ರ ಮಾತಾಡಬೇಕು ನಾವು. ಮಾತಾಡಿ ಅವ್ರ ಜೊತೆನೆ ಮಾತಾಡಿ. ಡಾಕ್ಟರ್ ನಮಸ್ಕಾರ. ಡಾಕ್ಟ್ರೆ ನಮಸ್ಕಾರ ರಮೇಶ್ ಅವರೇ. ಸರ್, ನಮ್ಗೆ ಆಗಾಗ ಕಲ್ಲು ಬರ್ತಾನೆ ಇದೆಲ್ಲ ಸರ್, ಏನ್ ಮಾಡೋದಾಗುತ್ತೆ ಸರ್? ಅದು ಇದು ನಿಮಗೆ ವಯಸ್ಸೆಷ್ಟು ಹೇಳಿ? 42 ಆಗಿದೆ ಸರ್ ನನಗೆ. ಓಕೆ, ಫಸ್ಟ್ ಆಫ್ ಆಲ್ ನಿಮಗೆ ಕಿಡ್ನಿ ಸ್ಟೋನ್ಸ್ ಬರಲಿಕ್ಕೆ ಕಾರಣ ಏನಾದರೂ ಇದೆಯಾ ಅಂತ ಕೆಲವು ಬ್ಲಡ್ ಯೂರಿನ್ ಟೆಸ್ಟ್ ಮಾಡಿ ನೋಡಬೇಕಾಗತ್ತೆ. ಆಮೇಲೆ ಈ ಕಿಡ್ನಿ ಸ್ಟೋನ್ಸ್ ಯಾವ ಕಿಡ್ನಿಯಲ್ಲಿ ಎಷ್ಟು ಸೈಜ್ ಇದೆ ಏನು ಅಂತ ನೋಡಬೇಕಾಗತ್ತೆ. ಇದು ಚಿಕ್ಕ ಸ್ಟೋನ್ಸ್ ಆದರೆ ಇದನ್ನು ಮೆಡಿಕಲಿ ನಾವು ಮ್ಯಾನೇಜ್ ಮಾಡಬಹುದು. ದೊಡ್ಡ ಸ್ಟೋನ್ ಆದರೆ ಅದನ್ನು ಒಂದೇ ಬ್ಲಾಸ್ಟ್ ಮಾಡಿ, ಇಲ್ಲಾಂದರೆ ಫಿಸಿಕಲಿ ರಿಮೂವ್ ಮಾಡಬೇಕಾಗತ್ತೆ. ಈ ಬ್ಲಾಸ್ಟಿಂಗ್ ಅಥವಾ ಲಿಥೋಟ್ರಿಪ್ಸಿ ಅಂತ ಮಾಡಿ ಕಿಡ್ನಿ ಸ್ಟೋನ್ಸನ್ನು ರಿಮೂವ್ ಮಾಡ್ಬೋದು. ಇಲ್ಲಾಂದರೆ ಆಪ್ರೇಷನ್ ಮಾಡಿ ಕಿಡ್ನಿ ಸ್ಟೋನ್ಸನ್ನು ರಿಮೂವ್ ಮಾಡಬೇಕಾಗತ್ತೆ. ಹಾಗಾಗಿ ನೀವು ಯಾರಾದರೂ ಒಳ್ಳೆ ಯೂರಾಲಜಿಸ್ಟನ್ನು ನೋಡಿದರೆ ಈ ಕಿಡ್ನಿ ಸ್ಟೋನ್ಸ್ ಯಾಕೆ ನಿಮಗೆ ಪದೇ ಪದೇ ಬರುತ್ತೆ, ಅದರ ಬಗ್ಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅಂತ ತಿಳಿಸ್ಬೋದು. ಓಕೆ, ಈಗ ಬಾಗಲಕೋಟೆಯಿಂದ ಮುತ್ತು ಪಾಟೀಲ್ ಕರೆ ಮಾಡ್ತಾರೆ. ಪಾಟೀಲ್ ಅವರೇ, ನಿಮ್ಮ ಸಮಸ್ಯೆ ಏನಿದೆ ಡಾಕ್ಟರ್ನ ಕೇಳಿ. ಹಲೋ ಸರ್. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ, ನಿಮ್ಮ ಸಮಸ್ಯೆ ಏನಿದೆ ತಿಳಿಸಿ. ಸರ್, ಕಿಡ್ನಿ ಸಮಸ್ಯೆ ಪ್ರಮುಖ ಲಕ್ಷಣ ಬೇಕಾಯ್ತು ಸರ್. ನಮ್ಮ ಲಕ್ಷಣ ಯಾವ ತರ ಸಮಸ್ಯೆ ಆಗ್ತದೆ? ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ ಲಕ್ಷಣಗಳು? ಓಕೆ, ಇವಾಗಲೇ ಭಾವನವರು ಇದ್ರ ಬಗ್ಗೆ ಕ್ವೆಶ್ಚನ್ ಕೇಳಿದ್ರು. ಹೆಚ್ಚಾಗಿ ಕಿಡ್ನಿ ಸಮಸ್ಯೆ ಇರುವವರಿಗೆ ಏನು ಸಿಂಪ್ಟಮ್ಸ್ ಇಲ್ಲದೆ ಇರ್ಬೋದು, ಇದು ಸೈಲೆಂಟ್ ಡಿಸೀಸ್ ಆಗಿರ್ಬೋದು. ಆದರೆ ಕೆಲವು ಸಿಂಪ್ಟಮ್ಸ್ ಇರುವವರಿಗೆ ಅವರ ಯೂರಿನ್ ಪಾಸ್ ಮಾಡೋದು ಕಡಿಮೆ ಆಗಿರ್ಬೋದು, ಕಾಲಲ್ಲಿ ಊತ ಬರ್ಬೋದು, ರಾತ್ರಿ ಹೊತ್ತಿಗೆ ಯೂರಿನ್ ಜಾಸ್ತಿ ಹೋಗ್ಬೋದು, ರಕ್ತ ಒತ್ತಡ ಜಾಸ್ತಿ ಬರ್ಬೋದು, ಉಸಿರಾಡಲಿಕ್ಕೆ ಕಷ್ಟ ಆಗುತ್ತೆ, ಮತ್ತು ಲೇಟ್ ಸ್ಟೇಜಸಲ್ಲಿ ಊಟ ಮಾಡಲಿಕ್ಕೆ ಆಗೋದಿಲ್ಲ, ವಾಮಿಟಿಂಗ್ ಆಗುತ್ತೆ, ತುಂಬ ಲೆಥರ್ಜಿ ಥರ ಆಗುತ್ತೆ. ಆದರೆ ಇನಿಷಿಯಲ್ ಸ್ಟೇಜಸಲ್ಲಿ ನಿಮಗೆ ಏನು ಸಿಂಪ್ಟಮ್ಸ್ ಇಲ್ಲದೆ ಇರ್ಬೋದು. ಹಾಗಾಗಿ ಡಾಕ್ಟರ್ಸ್ ಚೆಕ್ ಮಾಡಿದರೆ ಮಾತ್ರನೇ ನಿಮಗೆ ಕಿಡ್ನಿ ತೊಂದರೆ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಓಕೆ, ಈಗ ಬೆಂಗಳೂರಿಂದ ಸುಮಾ ಕರೆ ಮಾಡಿದ್ದಾರೆ. ಸುಮಾ, ನಿಮ್ಮ ಸಮಸ್ಯೆ ಏನಿದೆ, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ಹಲೋ ಮೇಡಮ್. ನನ್ನ ಧ್ವನಿ ಕೇಳ್ತಿದ್ಯಾ ಸುಮಾ ನಿಮಗೆ? ಹೌದು, ಕೇಳ್ತಾ ಇದೆ. ಡಾಕ್ಟರ್ ಹತ್ರ ಮಾತಾಡಿ. ಓಕೆ ಸರ್. ನಮಸ್ಕಾರ ಸರ್. ನಮಸ್ಕಾರ ಸುಮಾ ಅವರೇ. ಹಲೋ ಸರ್. ಸರ್, ಪಾಪುಗೆ, ನನ್ನ ಪಾಪು 4 years ಪಾಪು ಈಗ. ಅವನಿಗೆ ಫೋರ್ತ್ ಮಂತ್ ಅಲ್ಲಿ ಒಂದು ಹೈಡ್ರೋನೆಫ್ರಿಕ್ಸ್ ಆಗಿತ್ತು. ಪ್ರೆಗ್ನೆನ್ಸಿಯಲ್ಲಿ ಇದ್ದಾಗಲೇ ಪಾಪುಗೆ ಹೈಡ್ರೋನೆಫ್ರಿಕ್ಸ್ ಆಗಿತ್ತು. 8 months ಅಲ್ಲಿ ಗೊತ್ತಾಯ್ತು ಅದು. ಆಮೇಲೆ ಅದು ಪಾಪುಗೆ 3 months ಹುಟ್ಟಿದ್ಮೇಲೆ, ಆಫ್ಟರ್ ಬರ್ತ್ ಹುಟ್ಟಿದ್ಮೇಲೆ ಅದು ಪೈಲೋಪ್ಲಾಸ್ಟಿ ಅಂತ ಆಪರೇಷನ್ ಮಾಡಿದ್ರು ಸರ್. ಒಂದು ಕಿಡ್ನಿಗೆ. ಇನ್ನೊಂದು ಕಿಡ್ನಿ ನಾರ್ಮಲ್ ಆಗಿ ವರ್ಕ್ ಮಾಡ್ತಾ ಇತ್ತು. ಇನ್ನೊಂದು ಕಿಡ್ನಿ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಇತ್ತು. 15% ಅಷ್ಟೇ ವರ್ಕ್ ಆಗ್ತಾ ಇತ್ತು. ಸೊ ಅದು ಪೈಲೋಪ್ಲಾಸ್ಟಿ ಅಂತ ಮಾಡಿದ್ರು ಅದು. ಸೊ ಈಗ ಅದು ಒಂದು ಸ್ವಲ್ಪ ಈಗ 90-60 ರೇಂಜ್ ಅಲ್ಲಿ ಇದೆ ಸರ್. 60% ಅಷ್ಟು ಇಂಪ್ರೂವ್ ಆಗಿದೆ. DTPS ಸ್ಕ್ಯಾನಿಂಗ್ ಅಂತ ಮಾಡ್ತಿದ್ವಿ ಸರ್ ಇಲ್ಲಿ NH ಅಲ್ಲಿ ನ್ಯಾಯಾಲಯದಲ್ಲಿ ಅಲ್ಲಿ ಮಾಡ್ತಿದ್ವಿ ಸರ್. ಅದು ಇಂಪ್ರೂವ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದ್ರ ಬಗ್ಗೆ ನಂಗೆ ಸ್ವಲ್ಪ ಇನ್ಫಾರ್ಮೇಶನ್. ನೀವು ಹೇಳಿರುವಂತೆ ನಿಮ್ಮ ಮಗುವಿಗೆ ಯೂನಿಲ್ಯಾಟ್ರಲ್ ಅಥವಾ ಒಂದು ಸೈಡಲ್ಲಿ ಪೆಲ್ವಿ ಯೂರೇಟ್ರಿಕ್ ಜಂಕ್ಷನ್ ಅಬ್ಸ್ಟ್ರಕ್ಷನ್ ಅಥವಾ PUJ ಅಬ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ ಇರುತ್ತೆ. ಇದು ಚಿಕ್ಕ ಮಕ್ಕಳಿಗೆ ಬೇರೆ ಬೇರೆ ಕಾರಣಗಳಿಂದಾಗಿ ಬರುತ್ತೆ. ಫಸ್ಟ್ ಆಫ್ ಆಲ್, ಒಂದೇ ಸೈಡಲ್ಲಿ ಪ್ರಾಬ್ಲಮ್ ಇದ್ದರೆ ನಿಮ್ಮ ಮಗುವಿಗೆ ಏನೂ ತೊಂದರೆ ಆಗೋದಿಲ್ಲ. ನಾನು ಇವಾಗಲೇ ಹೇಳಿದ್ದೆ, ಒಂದು ಕಿಡ್ನಿ ಚೆನ್ನಾಗಿ ಕೆಲಸ ಮಾಡಿದರೆ ನೀವು ವರಿ ಮಾಡಬೇಕಂತಿರಲಿಲ್ಲ ಅಂತ. ಇದು ತೊಂದರೆ ಇರುವಂಥ ಕಿಡ್ನಿಗೆ ಪೈಲೋಪ್ಲಾಸ್ಟಿ ಮಾಡಿದ್ದಾರೆ, ಅಂದರೆ ಸರ್ಜರಿ ಮಾಡಿ ಆ ನ್ಯಾರೋ ಸೆಗ್ಮೆಂಟನ್ನು ಓಪನ್ ಮಾಡಿದ್ದಾರೆ. ನಿಮ್ಮ ಲೆಕ್ಕದಲ್ಲಿ ಆ DTP ಸ್ಕ್ಯಾನಲ್ಲಿ ಆ ಕಿಡ್ನಿ ಫಂಕ್ಷನ್ ಇಂಪ್ರೂವ್ ಆಗ್ತಾ ಇದೆ ಅಂತೇಳಿ ಕಂಡುಬರುತ್ತೆ. ಹಾಗಾಗಿ ನೀವು ಗಾಬರಿ ಪಡುವಂಥದ್ದು ಏನಿಲ್ಲ. ನಿಮಗೆ ಯಾರು ಯೂರಾಲಜಿಸ್ಟ್ ಆಪರೇಷನ್ ಮಾಡಿದಾರೋ ಅವರನ್ನು ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡಿ. ಓಕೆ, ಈಗ ಬೆಂಗಳೂರಿಂದ ಮಹೇಶ್ ಕರೆ ಮಾಡ್ತಾರೆ. ಮಹೇಶ್, ನಿಮ್ಮ ಸಮಸ್ಯೆ ಏನಿದೆ ಡಾಕ್ಟರ್ನ ಕೇಳಿ. ಮಾತಾಡಿ ಮಹೇಶ್. ನಮಸ್ತೆ ಡಾಕ್ಟರ್. ನಮಸ್ಕಾರ ಮಹೇಶ್ ಅವರೇ. ಸರ್, ನನಗೆ ಕಿಡ್ನಿ ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಎರಡೂ ಸ್ಟೋನ್ ಇತ್ತು. ಇದು ಬೆಂಗಳೂರು ಹಾಸ್ಪಿಟಲ್ ಚೆಕಪ್ ಕಿಡ್ನಿಗೆಲ್ಲ ಮಾಡ್ತಿದೀವಿ. ಆಮೇಲೆ ಅದು ಇವಾಗ ಪೇನ್, ಯಾವಾಗ ಕೆಲಸ ಪೇನ್ ಬರ್ತಾ ಇರುತ್ತೆ ಅದಕ್ಕೆ. ಆಮೇಲೆ ನಾನು ಆಯುರ್ವೇದಿಕ್ ಔಷಧಿ ಕೂಡ ಮಾಡಿದೆ ಸಾಗರದಲ್ಲಿ. ಬಟ್ ಈಗ ನಾವು ಆಯುರ್ವೇದಿಕ್ ಮಾಡಬೇಕಾ ಇಂಗ್ಲಿಷ್ ಮೆಡಿಸಿನ್ಸ್ ಮಾಡಿದ್ರೆ ಒಳ್ಳೇದು? ಯಾವ್ದು ಮಾಡಿದ್ರೆ ಒಳ್ಳೇದು? ಆಯುರ್ವೇದದ ಬಗ್ಗೆ ನನಗೆ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ ನಾನು ಅಲೋಪ್ಯಾಥಿಕ್ ಡಾಕ್ಟ್ರು. ಆದರೆ ಕಿಡ್ನಿ ಸ್ಟೋನ್ಸ್ ಇದ್ದರೆ ನೀವು ನೆಫ್ರಾಲಜಿಸ್ಟ್ ಮತ್ತು ಯೂರಾಲಜಿ ವಿಭಾಗದ ಡಾಕ್ಟರನ್ನು ನೋಡಬೇಕಾಗತ್ತೆ. ನಾನು ಇವಾಗಲೇ ಹೇಳಿದಂತೆ ಕಿಡ್ನಿ ಸ್ಟೋನ್ಗಳು ಚಿಕ್ಕದಿದ್ದರೆ ಮೆಡಿಕಲ್ ಲೈನ್ ಆಫ್ ಥೆರಪಿಯಲ್ಲಿ ನೋಡ್ಕೊಳ್ಬೋದು. ಏನಾದರೂ ದೊಡ್ಡದಿದ್ದು ಬ್ಲಾಕೇಜ್ ಅಥವಾ ತುಂಬ ಪೇಯ್ನ್ ಇದ್ದರೆ ಅದನ್ನು ಲಿಥೋಟ್ರಿಪ್ಸಿ ಅಥವಾ ಸರ್ಜರಿ ಮಾಡಿ ತೆಗಿಬೇಕಾಗತ್ತೆ.
ಓಕೆ, ನಿಮಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀವಿ ಮಹೇಶ್. ಡಾಕ್ಟರ್, ಈಗಾಗಲೇ ಹೇಳಿದೆ ನಾನು, ಕಿಡ್ನಿ ಬಗ್ಗೆನೇ ಸಾಕಷ್ಟು ಸಮಸ್ಯೆಗಳು ಇತ್ತೀಚಿನ ದಿನದಲ್ಲಿ ಉದ್ಭವ ಆಗ್ತಾ ಇದೆ. ಆದರೆ ರೀಸನ್ ಹುಡ್ಕೋದಕ್ಕೆ ಯಾರು ಹೋಗೋದೇ ಇಲ್ಲ, ಅಂದರೆ ಕಿಡ್ನಿ ಬಗ್ಗೆ ಯಾರು ಕೇರ್ ಮಾಡೋದೇ ಇಲ್ಲ. ಸೊ ಯಾವ ರೀತಿ ಕೇರ್ ಮಾಡಬೇಕು, ಯಾವ ರೀತಿ ಸಿಂಪ್ಟಮ್ಸ್ ಇರುತ್ತೆ, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ರಿ, ಧನ್ಯವಾದ. ನೀವು ಇವತ್ತು ಈ ಕಿಡ್ನಿ ಬಗ್ಗೆ ಪ್ರೋಗ್ರಾಮ್ ಮಾಡಿರೋದು ಭಾಳಷ್ಟು ಒಳ್ಳೆ ಕೆಲಸ ಮಾಡಿದ್ದೀರಾ. ಯಾಕಂದರೆ ನಾಟ್ ಓನ್ಲಿ ಅಮಂಗ್ ದ ಜನರಲ್ ಪಬ್ಲಿಕ್, ಈವನ್ ನಮ್ಮ ಮೆಡಿಕಲ್ ವಿಭಾಗದಲ್ಲಿ ಕಿಡ್ನಿ ಬಗ್ಗೆ ಅಷ್ಟು ಅರಿವಿಲ್ಲ. ಯಾಕಂದರೆ ಇದು ಹೊಸ ಫೀಲ್ಡು. ಈಗ ಭಾರತ ದೇಶದಲ್ಲಿ ಒಂದು 30-40 ವರ್ಷದಿಂದ ಮಾತ್ರನೇ ಈ ಫೀಲ್ಡ್ ಬಂದಿದೆ. ಹಾಗಾಗಿ ಹೆಚ್ಚಾದ ಜನರಿಗೆ ಕಿಡ್ನಿ ಬಗ್ಗೆ ಗೊತ್ತಿರೋದಿಲ್ಲ, ಕಿಡ್ನಿ ತೊಂದರೆ ಬಗ್ಗೆ ಗೊತ್ತಿರೋದಿಲ್ಲ. ನಮ್ಮ ಜನರಿಗೆ ವಿಶೇಷ ಕರೆ ಏನಂದರೆ, ಒಂದು, ನಿಮ್ಮ ಕಿಡ್ನಿಗಳು ಭಾಳಷ್ಟು ಇಂಪಾರ್ಟೆಂಟ್ ಆರ್ಗನ್ ಅಂತ ನೀವು ನೆನಪಿಟ್ಕೊಳ್ಬೇಕು. ಎರಡನೇದು, ಈ ಕಿಡ್ನಿಗಳಿಗೆ ಯಾವ ಕಾರಣಗಳಿಂದ ಡ್ಯಾಮೇಜ್ ಆಗುತ್ತೆ ಅಂತ ನೀವು ನೋಡ್ಕೊಳ್ಬೇಕು. ಒಂದು, ನಿಮಗೆ ಡಯಾಬಿಟಿಸ್ ಇದ್ದರೆ, ಹೈ ಬ್ಲಡ್ ಪ್ರೆಷರ್ ಇದ್ದರೆ, ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ, ಮನೆಯಲ್ಲಿ ಬೇರೆ ಯಾರಿಗಾದ್ರು ಕಿಡ್ನಿ ತೊಂದರೆ ಇದ್ದರೆ ನಿಮಗೆ ಕಿಡ್ನಿ ತೊಂದರೆ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ. ಇಂಥವರು ಖಂಡಿತವಾಗಿಯೂ ನಿಮ್ಮ ಡಾಕ್ಟ್ರನ್ನು ನೋಡಿ ನಿಮ್ಮ ಬ್ಲಡ್ ಪ್ರೆಷರು, ಡಯಾಬಿಟಿಸ್ ಚೆಕ್ ಮಾಡಿ, ಕಿಡ್ನಿ ಬಗ್ಗೆನೂ ಚೆಕ್ ಮಾಡಿ ನೋಡಬೇಕಾಗುತ್ತೆ. ಇದನ್ನು ನಾವು ಸಿಂಪಲ್ ಯೂರಿನ್ ಟೆಸ್ಟು, ಯೂರಿನ್ ಫಾರ್ ಆಲ್ಬ್ಯೂಮಿನ್ ಅಂತ ಹೇಳ್ತೀವಿ. ಸಿಂಪಲ್ ಬ್ಲಡ್ ಟೆಸ್ಟು, ಬ್ಲಡ್ ಯೂರಿಯಾ ಮತ್ತು ಕ್ರಿಯಾಟಿನ್ ಚೆಕ್ ಮಾಡಿದರೆ ನಿಮಗೆ ಕಿಡ್ನಿ ತೊಂದರೆ ಇದೆಯಲ್ವ ಅಂತ ಗೊತ್ತಾಗುತ್ತೆ. ಹೇಗೆ ನೀವು ನಿಮ್ಮ ಕಾರ್ಡಿಯಾಲಜಿ ಹೋಗಿ ನಿಮ್ಮ ಹಾರ್ಟ್ ಚೆಕ್ ಮಾಡ್ತೀರಾ, ಹೇಗೆ ನಿಮ್ಮ ಕೊಲೆಸ್ಟ್ರಾಲ್ ಚೆಕ್ ಮಾಡ್ತೀರಾ, ಡಯಾಬಿಟಾಲಜಿಸ್ ಅಲ್ಲಿ ಹೋಗಿ ನಿಮ್ಮ ಶುಗರನ್ನು ಚೆಕ್ ಮಾಡ್ತೀರಾ, ಹಾಗೆ ನಿಮ್ಮ ಡಾಕ್ಟ್ರ್ ಹತ್ರ ದಯವಿಟ್ಟು ನಿಮ್ಮ ಕಿಡ್ನಿಯನ್ನು ಚೆಕ್ ಮಾಡಲಿಕ್ಕೆ ಹೇಳಿ. ಯಾಕಂದರೆ ಕಿಡ್ನಿ ಡ್ಯಾಮೇಜ್ ಇನಿಷಿಯಲ್ ಹಂತದಲ್ಲಿ ನಾವು ಪ್ರಿವೆಂಟ್ ಮಾಡ್ಬೋದು, ಮತ್ತು ಲೇಟ್ ಸ್ಟೇಜಸಲ್ಲಿ ಆದರೆ ಡಯಾಲಿಸಿಸ್ ಅಥವಾ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕಾಗತ್ತೆ. ಇದು ಭಾಳಷ್ಟು ಎಕ್ಸ್ಪೆನ್ಸಿವ್, ತುಂಬ ಜನರಿಗೆ ಇದನ್ನು ಅಫೋರ್ಡ್ ಮಾಡಲಿಕ್ಕಾಗೋದಿಲ್ಲ. ಸೊ ಔನ್ಸ್ ಆಫ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಎ ಟನ್ ಆಫ್ ಕ್ಯೂರ್ ಇನ್ ಕಿಡ್ನಿ ಡಿಸೀಸಸ್. ಥ್ಯಾಂಕ್ ಯು. ಅಂದರೆ ತುಂಬ ಹೆಲ್ಪ್ಫುಲ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇದು ಇವತ್ತಿನ ಸುಹಾಸಿನಿ. ಆದರೆ ಕಿಡ್ನಿ ಸಾಮಾನ್ಯವಾಗಿ ನೆಗ್ಲೆಕ್ಟ್ ಮಾಡುವಂತಹ ಅಂಗ ಅಲ್ಲ. ಆದಷ್ಟು ಅದ್ರ ಬಗ್ಗೆ ಕೇರ್ ತಗೊಳ್ಳಿ. ಕಿಡ್ನಿಯಿಂದ ಹೃದಯಕ್ಕೂ ಕೂಡ ಸಮಸ್ಯೆ ಆಗುತ್ತೆ, ಇಡೀ ದೇಹ ಅದರ ಮೇಲೆ ಅವಲಂಬಿತವಾಗಿದೆ. ಆದಷ್ಟು ಸೂಕ್ಷ್ಮವಾಗಿ ಇದ್ರ ಬಗ್ಗೆ ಎಚ್ಚರ ವಹಿಸಿ ಆಗಾಗ ಪರೀಕ್ಷೆ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.